ನಮಸ್ಕಾರ ಎಲ್ರಿಗೂ. ಈ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಹೃದಯಪೂರ್ವಕ ಸ್ವಾಗತ. ಈ ಕ್ಷಣದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುವುದು ಜೀವನಕ್ಕೆ ತುಂಬಾ ಆಳವಾದ, ಶಾಶ್ವತವಾದ ಒಂದು ಪಾಠ. ಈ ಪಾಠವನ್ನು ಸಾವಿರಾರು ವರ್ಷಗಳ ಹಿಂದೆ ಕೃಷ್ಣನು ಹೇಳಿದ್ದಾನೆ. ಆದರೆ ಅದು ಇಂದಿಗೂ ನಮ್ಮ ಜೀವನಕ್ಕೆ ಅಷ್ಟೇ ಸತ್ಯವಾಗಿದೆ. ಯುದ್ಧ ಭೂಮಿಯಾದ ಕುರುಕ್ಷೇತ್ರದಲ್ಲಿ ಎರಡೂ ಕಡೆ ಸೇನೆಗಳು ಸಿದ್ಧವಾಗಿದ್ದವು. ಶಂಖನಾದ, ರಥಗಳ ಶಬ್ದ, ಧೂಳು, ಉದ್ವಿಗ್ನತೆ ಎಲ್ಲವೂ ಯುದ್ಧಕ್ಕೆ ಸಿದ್ಧವಾಗಿತ್ತು. ಅಂಥ ಭಾರೀ ಕ್ಷಣದಲ್ಲಿ ಅರ್ಜುನನು ತನ್ನ ರಥದ ಮೇಲೆ ನಿಂತು ಸುತ್ತಲೂ ನೋಡಿದ. ಎದುರಿನಲ್ಲಿ ತನ್ನವರೇ, ಗುರುಗಳು, ಬಂಧುಗಳು, ಸ್ನೇಹಿತರು. ಅವನ ಕೈಯಲ್ಲಿದ್ದ ಗಾಂಡೀವ ಬಿಲ್ಲು ನಡುಗತೊಡಗಿತ್ತು. ಮನಸ್ಸು ಗೊಂದಲಗೊಂಡಿತ್ತು. ಆಗ ಅರ್ಜುನನು ಕೃಷ್ಣನನ್ನು ಕೇಳಿದ, ನಾನು ಯುದ್ಧ ಮಾಡಬೇಕಾ? ನನ್ನ ಕರ್ತವ್ಯ ಸರಿಯೇ? ಫಲ ಏನಾಗುತ್ತದೆ? ಆಗ ಕೃಷ್ಣನು ಶಾಂತವಾಗಿ, ದೃಢವಾಗಿ ಉತ್ತರಿಸಿದ. ಅವರು ಹೇಳಿದರು, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಮಾ ಕರ್ಮಫಲ ಹೇತುರ್ಭೂರ್ಮಾತೆ ಸಂಗೋಸ್ತ್ವ ಕರ್ಮಣಿ. ಅಂದರೆ, ನಿನಗೆ ಅಧಿಕಾರ ಇರುವುದೇ ಕೆಲಸದ ಮೇಲೆ, ಫಲದ ಮೇಲೆ ಅಲ್ಲ. ಫಲದ ಆಸೆಯನ್ನು ನಿನ್ನ ಕೆಲಸದ ಕಾರಣವಾಗಿಸಬೇಡ. ಕೆಲಸವನ್ನು ಬಿಡುವ ನೆಪವಾಗಿಸಬೇಡ. ಕೃಷ್ಣನು ಅರ್ಜುನನಿಗೆ ಯುದ್ಧ ಮಾತ್ರವಲ್ಲ, ಜೀವನವನ್ನೇ ಕಲಿಸಿದರು. ನಾವು ಮಾಡುವ ಕೆಲಸ ನಮ್ಮ ಕೈಯಲ್ಲಿದೆ. ಆದರೆ ಅದರ ಫಲ ಯಾವಾಗ, ಹೇಗೆ, ಎಷ್ಟು ಬರುತ್ತದೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಫಲದ ಚಿಂತೆ ಮನಸ್ಸನ್ನು ಭಾರವಾಗಿಸುತ್ತದೆ, ಭಯ ಹುಟ್ಟಿಸುತ್ತದೆ. ಆದರೆ ಕೆಲಸವನ್ನು ಸಂಪೂರ್ಣವಾಗಿ, ಪ್ರಾಮಾಣಿಕವಾಗಿ ಮಾಡಿದರೆ ಶಾಂತಿ ತಾನೇ ಬರುತ್ತದೆ. ಈ ಪಾಠ ಯುದ್ಧಭೂಮಿಗೆ ಮಾತ್ರವಲ್ಲ, ನಮ್ಮ ದಿನನಿತ್ಯದ ಬದುಕಿಗೂ. ನೀನು ಓದುತ್ತಿರಬಹುದು, ಕೆಲ್ಸ ಮಾಡುತ್ತಿದ್ದಿರಬಹುದು, ಅಥವಾ ಹೊಸ ಪ್ರಯತ್ನ ಆರಂಭಿಸಿದಿರಬಹುದು. ಒಂದು ಮಾತು ನೆನಪಿಡು, ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು, ಫಲವನ್ನು ಶಾಂತವಾಗಿ ಬಿಡು. ಕೆಲಸ ನಿನ್ನದು, ಫಲ ಅವನದು. ಇದೇ ಕೃಷ್ಣನ ಪಾಠ, ಇದೇ ನಿಜವಾದ ನೆಮ್ಮದಿಯ ದಾರಿ.